ಈ ನವಿಲ್ದು ಗರಿಗಳು ಬರುತ್ತಲ್ಲ ಆ ರೀತಿ ಇದ್ವು. ಅದಕ್ಕೆ ನವಿಲು ಗರಿ ಕಲರ್ನೇ ಫಿಲ್ ಮಾಡೋಣ ಅಂತ ಆಸೆ ಆಗ್ತಿತ್ತು. ಇಂಥದ್ದು ಮಾಡಬೇಕು ಅಂದರೆ ಫಟಾಫಟ್ ಅಂತ ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಬಟ್ ಆದರೆ ಯೋಚನೆ ಮಾಡೋದು ಅಂದರೆ ಅದರಲ್ಲೇ ಇದೆ. ಏನಾದರೂ ಡಿಸೈನ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಏನು ಡಿಸೈನ್ ಮಾಡೋದು ಅಂತೇನು ಚಟ್ನಿ ಬೇಕೇ ಬೇಕು ಚಿತ್ರಾನ್ನ ಅಂದಾಗ. ಅವ್ರಿಗೆ ಚಟ್ನಿ ಹಾಕ್ಕೊಟ್ಟಿದ್ದೆ ನಾನು. ಗೊತ್ತಾ, ಎಷ್ಟೇ ತರಕಾರಿ ಇರಲಿ ಆವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಏನು ಅಡುಗೆ ಮಾಡೋದು ಅಂತ. ಅಷ್ಟು ಬೆಲ್ಲ ಇಷ್ಟ ಆಗೋದಿಲ್ಲ, ಹುಳಿ ಇರುತ್ತಲ್ವ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೇ ಅದೇ. ಬಟ್ ಆದರೆ ಇತ್ತೀಚೆಗೆ ಸ್ವಲ್ಪ ಸೋಂಬೇರ್ತನ ಜಾಸ್ತಿ ಆಗಿ ಪೌಡರ್ ತಂದುಬಿಟ್ಟು ಬೇಳೆ ಸಾಂಬಾರು ಪೌಡರ್ ಯೂಸ್ ಮಾಡಿಕೊಂಡು ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಕ್ರಂಚಿ ಆಗೋ ಥರ, ತೀರಾ ನುಣ್ಣಗೆ ಹಾಗೆ ತೀರಾ ರಫ್ ಆಗಿಲ್ಲ, ಮೀಡಿಯಮ್ ಆಗಿರಬೇಕು ಅದು ಕನ್ಸಿಸ್ಟಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಈ ಗೊಜ್ಜನ್ನ ಮಾಡ್ಕೊಳ್ಳೋದಿದ್ರೆ ಒಗ್ಗರಣೆನ ಹಾಕ್ಕೊಂಡ್ಬಿಡಿ. ನಾನು ಏನು ಪುಳಿಯೋಗರೆ ವೈಟು ಮತ್ತು ರೆಡ್ಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಆದಷ್ಟು ಬ್ರೌನ್ ಕಲರ್ ಇದ್ದರೆ ಪುಳಿಯೋಗರೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸನ ಹೆಂಗೈತೆ ಟೇಸ್ಟಾ? ಇನ್ನೇನು ಒಯ್ಯೊಗ್ಗತಿ ಇಲ್ಲ ಪಾಪ ಊಟ ಮಾಡೋಕ್ಕೆ, ಇನ್ನೇನು ಮಾಡೋದು ಮಗುಗೆ. ಅದೇ ನಿಜಕ್ಕೂ ನಿಮ್ಮಿಂದ ಎಷ್ಟೆಲ್ಲ ಮತ್ತೆ ಮಾಡ್ತಾ ಇದ್ದೀನಿ ಗೊತ್ತಾ. ಬಿಟ್ಟಿರೋದೆಲ್ಲ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಗಿದೆ, ಸಾರಿ ನಿಮಗೆ ಇಷ್ಟು ದಿನ ಕಾಯಿಸಿದ್ದಕ್ಕೋಸ್ಕರ. ಓಕೆ, ಇನ್ನು ಇದನ್ನು ನಾನು ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವೀಟ್ ರೆಡಿ ಮಾಡಿ ಇಟ್ಬಿಟ್ಟೆ ಫಸ್ಟಿಗೆ. ರೀಸನ್ ಏನು ಇದೆ, ಇದನ್ನು ನಾನು ತಿಂದಿರೋದು ಇದು 3ನೇ ಸರಿ ಇರ್ಬೋದೇನೋ ಅಷ್ಟೇ ನನಗೆ. ಸಾನು ಕನುಷಿ ಕೊಡ್ತೀನಿ ಓದೆ. ಆಮೇಲೆ ಚೆನ್ನಾಗೈತಾ? ಬೊಂಬಟ್ಟಾಗೈತಾ? ಆಳಿಸೋಗ್ಬಿಟ್ರೆ ನಿನ್ಗೆ ಗೊತ್ತಾ ಯಾವಾಗ ತಿಂದಿದೆ? ನಾನು ತಿಂದಿರೋದೇ ಅಪರೂಪ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ. ಇನ್ನು ಇವತ್ತು ಹಾಕ್ತಾ ಇದ್ದಿದ್ದು ರಂಗೋಲಿ ಬಂದು ನನಗೆ ಒಳ್ಳೆ ನವಿಲು ಗರಿ ರೀತಿ ಕಾಣಿಸ್ತಿತ್ತು. ಈ ನವಿಲ್ದು ಗರಿಗಳು ಬರುತ್ತಲ್ಲ ಆ ರೀತಿ ಇದ್ವು. ಅದಕ್ಕೆ ನವಿಲು ಗರಿ ಕಲರ್ನೇ ಫಿಲ್ ಮಾಡೋಣ ಅಂತ ಆಸೆ ಆಗ್ತಿತ್ತು. ಬಟ್ ಆದರೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾಗಿತ್ತು, ಬಾಕ್ಸ್ ಪ್ಯಾಕ್ ಮಾಡಬೇಕಾಗಿತ್ತು, ಆಗ್ತಾ ಇರಲಿಲ್ಲ ಅಂತ ಹೇಳಿ ಅದಕ್ಕೆ ಆ ಕಲರ್ ಫಿಲ್ ಮಾಡೋಕ್ಕಾಗಲಿಲ್ಲ. ಅಂದರೆ ಹಿಂದಿನ ದಿನ ಏನೂ ಪ್ರಿಪೇರ್ ಆಗಿರಲಿಲ್ಲ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಹೇಳಿ. ಹಾಗೆ ಏನಾದ್ರೂ ದೋಸೆಗೆ ಇಲ್ಲ ಚಿತ್ರಾನ್ನದ್ದು ಹುಳಿ ಈ ಥರದ್ದು ಏನಾದರೂ ರೆಡಿ ಮಾಡ್ತಿದ್ದೆ. ಬಟ್ ಆದರೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸಾನು ಹಿಂದಿನ ದಿನ ಕೇಳಿದೆ ಪನ್ನೀರ್ ಪರಾಟ ಮಾಡಿಕೊಡ್ಲಾ ಸಾನು ಅಂತೇಳಿ. ಅವಳು ಅದಕ್ಕೆ ಸೈಡ್ ಡಿಶ್ ಏನಾದರೂ ಬೇಕು ಮಮ್ಮಿ ನನಗೆ ಅಂತ ಕೇಳಿದ್ಲು. ಸೈಡ್ ಡಿಶ್ ಆದರೆ ಇನ್ನೂ ಲೇಟ್ ಆಗುತ್ತೆ, ಅದು ಸ್ಟಫಡ್ ಪರೋಟ ಅಲ್ವಾ, ಹಾಗಾಗಿ ಅದಕ್ಕೆ ಪ್ರಿಪೇರ್ ಮಾಡಿ. ಜೊತೆಗೆ ಗ್ರೇವಿನೂ ರೆಡಿ ಮಾಡೋದ್ರೊಳಗೆ ಲೇಟ್ ಆಗುತ್ತೆ, ಆಗಲ್ಲ ಸಾನು ಅಂತ ಹೇಳಿದೆ. ಅದಕ್ಕೋಸ್ಕರ ಅವಳು ಮಮ್ಮಿ ಹಾಗಾದರೆ ಅದು ಬೇಡ, ನನಗೇನಾದರೂ ಬೇರೆ ಮಾಡುವುದು ಅಂತ ಕೇಳಿದ್ಲು. ಇನ್ನೊಂದೇನು ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಜಾರು ಅನ್ಸೋದಿಲ್ಲ ನನಗೆ, ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದೇ ದೊಡ್ಡ ಬೇಜಾರು ಅನಿಸುತ್ತೆ. ನಿಜಕ್ಕೂ ಕೆಲಸದವ್ರನ್ನ ಮನೆ ಕೆಲಸಕ್ಕೆ ಇಟ್ಕೊತಾರಲ್ಲ, ಅದ್ರ ಬದಲಾಗಿ ನಮಗೆ ದಿನ ಈ ಥರದ್ದು ಅಡುಗೆ ಮಾಡಬೇಕು ಅಂತ ಹೇಳಿ ಅದನ್ನು ತಂದುಕೊಡೋ ಅಂಥವ್ರು ಸಿಕ್ಬಿಟ್ರೆ ಇನ್ನೂ ಒಳ್ಳೆಯದು ಅನಿಸ್ಬಿಡುತ್ತೆ. ಬೇಗ ಅಡುಗೆ ಮಾಡಿಬಿಡ್ಬೋದು. ನನಗೆ ಏನಾದರೂ ಒಂದು ತಲೆಗೊಳ್ದು ಇಂಥದ್ದು ಮಾಡಬೇಕು ಅಂದರೆ ಫಟಾಫಟ್ ಅಂತ ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಬಟ್ ಆದರೆ ಯೋಚನೆ ಮಾಡೋದು ಅಂದರೆ ಅದರಲ್ಲೇ ಅರ್ಧ ದಿನ ಹೋಗೋಯ್ತು ಏನೋ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ, ಅಡುಗೆಗಾದರೂ ಅಷ್ಟೇ, ಮೈಂಡಲ್ಲಿದ್ದರೆ ಈಸಿಯಾಗಿ ಮಾಡಿಬಿಡ್ತೀನಿ. ಇನ್ನು ರಂಗೋಲಿ ಹಾಕಿ ಬಂದೆ. ಅದೇ ಹೇಳ್ದಾಗೆ ಕಲರು ನವಿಲು ಕಲರ್ ಫಿಲ್ ಮಾಡಬೇಕು ಅಂದ್ಕೊಂಡಿದ್ದ ಆಸೆ ಆಗಲಿಲ್ಲ. ಸರಿ ಆಯಿತು ಬಿಡು ಅಂತ ಬಂದು ಇನ್ನು ಪಾತ್ರೆ ಹಿಂದಿನ ದಿನ ತೊಳೆದಿದ್ದು ಇಲ್ಲೇ ಶೆಲ್ಫ್ ಮೇಲೆ ಇಟ್ಟಿದ್ದೆ. ಯುಟಿಲಿಟಿನಲ್ಲಿ ಎತ್ತಿಕ್ಬಿಟ್ಟಿದ್ರೆ ನಾನು ಜೋಡಿಸೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಆದರೆ ಇಲ್ಲೇ ಇದ್ವಲ್ವ, ಜೋಡಿಸಿಟ್ಬಿಡೋಣ ಅಂಥೇಳಿ ಅದನ್ನೆಲ್ಲ ಜೋಡಿಸಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ. ಸಾನು ಅಂದರೆ ಹಿಂದಿನ ದಿನ ಏನು ಹೇಳಿದ್ಲು ಅಂದರೆ ಪರಾಟ ಮಾಡೋದಲ್ದೇ ಬೇರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಚಿತ್ರಾನ್ನ ಮಾಡಿಬಿಡಮ್ಮ ಅಂತ ಹೇಳಿದ್ಲು. ಇನ್ನು ಯೋಚನೆ ಮಾಡಿದೆ, ಅದು ಬೇಡ ಬೇರೆ ಏನಾದರೂ ಮಾಡೋಣ ಅಂತ. ಬಟ್ ಆದರೆ ನನಗೂ ಯಾವುದು ತಲೆಗೆ ಒಳ್ದು ಬರಲಿಲ್ಲ. ಅದಕ್ಕೋಸ್ಕರ ಬಿಡು ಅತ್ತ, ಇನ್ನೇನು ಮಾಡೋಕ್ಕಾಗಲ್ಲ, ನಮಗಿದ್ದೇ ಇದ್ದಾರೆ ಆಪತ್ ಬಾಂಧವ ಚಿತ್ರಾನ್ನ ಅಂತ ಹೇಳಿ ಅದನ್ನೇ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿದೆ. ಇನ್ನು ಸಾನೂ ಕೂಡ ಹಾಕ್ಸ್ಕೊಂಡು ತಿಂದು ಅವಳು ರೆಡಿಯಾಗಿ ಹೊರಟ್ಲು. ಕನುಷನೂ ರೆಡಿ ಮಾಡಿ ಕಳಿಸ್ದೆ. ಇನ್ನು ಮನೆ ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಯೂಶ್ವಲಿ ಗ್ಯಾಸ್ ಸ್ಟವ್ಗೂ ರಂಗೋಲಿ ಹಾಕ್ತೀನಲ್ವ, ಅದನ್ನು ಹಾಕ್ತಾಯಿದ್ದೆ. ಅಂದರೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೆ. ಏನಾದರೂ ಡಿಸೈನ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಏನು ಡಿಸೈನ್ ಮಾಡೋಕ್ಕೆ ಹೋದ್ರೂ ಇಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಹೆಂಗೋ ಒಂದು ನನಗೆ ಮನಸ್ಸಿಗೆ ಬಂದಿದ್ದೋ ಆ ಟೈಮಲ್ಲಿ ಹಾಕಿ ಮುಗಿಸ್ಬಿಡ್ತೀನಿ. ಇನ್ನು ರಂಗೋಲಿನೂ ಹಾಕಿ ಮುಗಿಸಿ ನಾನು ಕೂಡ ಮನೆ ಎಲ್ಲದನ್ನು ಕ್ಲೀನಾಗಿತ್ತು, ಫ್ರೆಶ್ ಅಪ್ ಆಗಿತ್ತು. ಇನ್ನು ಪೂಜೆನೂ ಮಾಡಿ ಮುಗಿಸ್ದೆ. ಇನ್ನು ಪೂಜೆಗೆ ಇವತ್ತು ನೈವೇದ್ಯಕ್ಕೆ ಅಂತೇಳಿ ಹಣ್ಣುಗಳಿದ್ವು, ದಾಳಿಂಬೆ ಮತ್ತು ಮೂಸಂಬೆ, ಅದನ್ನೇ ಇಟ್ಟೇನೇನೂ ಕೂಡ ಮಾಡಿರಲಿಲ್ಲ. ಇನ್ನು ಅದಾದಮೇಲೆ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಮನಸ್ಸಿಗೆ ಸಮಾಧಾನ ಮಾತ್ರ. ನಿಜಕ್ಕೂ ಪೂಜೆ ಮಾಡಿ ಮುಗಿಸ್ಬಿಟ್ವಿ ಅಂದರೆ ಅದರಷ್ಟು ನೆಮ್ಮದಿ ಇನ್ನೊಂದಿಲ್ಲ ಅನಿಸುತ್ತೆ. ನನಗೆ ಮಾತ್ರ ಅನಿಸುತ್ತೆ. ನಿಮ್ಮೆಲ್ರಿಗೂ ಯಾರಿಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ
ಈಶ್ವರನ ಸಾಂಗ್ನ ಪ್ಲೇ ಮಾಡಿದ್ದೆ. ಇನ್ನು ರಂಗೋಲಿ ಹಾಕಿದ್ದು ನೋಡಿ ಹೀಗೆ ಕಾಣಿಸ್ತಿದೆ. ಅದಕ್ಕೆ ನಿಜಕ್ಕೂ ನವಿಲ್ ಕಲರ್ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸ್ತಿತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಈ ರಂಗೋಲಿನ ಬಿಟ್ಟು ಆ ರೀತಿ ಕಲರ್ ಫಿಲ್ ಮಾಡ್ತೀನಿ, ಅದಂತೂ ಪಕ್ಕ. ಇನ್ನು ಚಿತ್ರಾನ್ನ ಹಾಕ್ಕೊಂಡು ಕೂತಿದ್ದೆ. ಇನ್ನು ನನಗೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ, ಜೊತೆಗೆ ಸಂತುಗೆ ಇನ್ನು ಚಟ್ನಿ ಬೇಕೇ ಬೇಕು ಚಿತ್ರಾನ್ನ ಅಂದಾಗ. ಅವ್ರಿಗೆ ಚಟ್ನಿ ಹಾಕ್ಕೊಟ್ಟಿದ್ದೆ, ನಾನು ಉಪ್ಪಿನಕಾಯಿ ಹಾಕ್ಕೊಂಡು ಕೂತಿದ್ದೆ. ಇನ್ನು ಟೈಮು 10 ಗಂಟೆಗೆ 5 ನಿಮಿಷ ಆಯಿತು. ಇನ್ನು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ್ವಿ. ಇನ್ನು ಸಂತು ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ಹೊರಟರು. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ್ದಾದಮೇಲೆ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಈ ಹುರುಳಿಕಾಳನ್ನ ಮೊಳಕೆ ಕಟ್ಟಬೇಕು ಅಂತ ಹೇಳಿ. ನನಗೆ ಹಿಂಗೆ ಗೊತ್ತಾ, ಎಷ್ಟೇ ತರಕಾರಿ ಇರಲಿ ಆವಾಗಲೂ ಯೋಚನೆ ಮಾಡ್ತಾಯಿರ್ತೀನಿ ಏನು ಅಡುಗೆ ಮಾಡೋದು ಅಂತ. ಈ ಮೊಳಕೆ ಕಾಳು ಏನಾದರೂ ಹುರುಳಿಕಾಳು ಇದ್ಬಿಡ್ತು ಅಂದರೆ ಅಡುಗೆ ಮಾಡೋದ್ರ ಕಡೆ ಯೋಚನೆನೇ ಮಾಡಲ್ಲ, ಈಸಿಯಾಗಿ ಬಂದು ಮಾಡಿಬಿಡ್ತೀನಿ. ಒಂದು ಉಪ್ಪು ಸಾಂಬಾರು ಖಾರ ಇದ್ದರೆ ಉಪ್ಪು ಸಾಂಬಾರು ಮಾಡ್ತೀನಿ, ಇಲ್ಲಾಂದರೆ ಮಸಾಲೆ ಸಾರಾದರೂ ಸರಿ, ಎರಡರಲ್ಲಿ ಒಂದು ಫಟ್ ಅಂತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲ ಮೊಳಕೆ ಕಟ್ಬಿಡೋಣ, ತುಂಬ ದಿನ ಆಯ್ತಲ್ವ ಮೊಳಕೆ ಕಟ್ಟಿ ಅಂತ ಹೇಳಿಬಿಟ್ಟು ಮೊಳಕೆ ಕಟ್ತಾಯಿದ್ದೆ. ಇನ್ನು ಅದನ್ನು ವಾಶ್ ಮಾಡಿ ನೆನೆಯೋದಕ್ಕೆ ಇಡೋಣ ಅಂತ ಹೇಳಿ ನೆನೆಯೋದಕ್ಕೆ ಇಡ್ತಾಯಿದ್ದೆ. ಇನ್ನು ಅದ್ರ ಜೊತೆಗೆ ಮೊನ್ನೆ ಹೂವು ತರೋದಕ್ಕೆ ಅಂತ ಹೋಗಿದ್ದೆ ಅಂಗಡಿಗೆ. ಅಲ್ಲಿ ಈ ಬ್ಯಾಲ್ದಣ್ಣು ನೋಡಿದೆ. ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ವಿ, ಇತ್ತೀಚೆಗೆ ತಿಂದೇ ಇರಲಿಲ್ಲ. ಅದಕ್ಕೋಸ್ಕರ ಇರಲಿ ಅಂತ ತೊಗೊಂಡು ಬಂದೆ. ಜಸ್ಟು 15 ರೂಪಾಯಿನೋ ಅಷ್ಟೇ. ಇದೆಲ್ಲ ಹಳೆ ನೆನಪುಗಳಲ್ವ, ಹಳೆ ನೆನಪುಗಳು ಚೆಂದ, ಒಂಥರ ಅದು ನೆನಪು ಮಾಡ್ಕೊಳ್ಳೋದೇ ಚೆಂದ. ಇನ್ನು ಇದ್ರಕ್ಕಿಂತ ನನಗೆ ಫ್ಯಾಷನ್ ಫ್ರೂಟ್ ಮಾತ್ರ ನಾವು ಜ್ಯೂಸ್ ಹಣ್ಣು ಅಂತ ಹೇಳಿ ಕರಿತಿದ್ವಿ, ಅದು ಇದ್ದಿದ್ದು ಇಷ್ಟ ನನಗೆ. ಅದು ಎಲ್ಲೂ ಸಿಗ್ತಾಯಿಲ್ಲ, ಇತ್ತೀಚೆಗೊಂದು ತಿಂದೇ ಇಲ್ಲ. ಆ ರೀತಿ ಏನು ಇದನ್ನು ತಿನ್ನೋಣ ಅಂದ್ಬಿಟ್ಟು ಅದನ್ನು ಹೊಡ್ಕೊಂಡು ತೆಕ್ಕೊಂಡೆ. ಬಟ್ ಫುಲ್ ಚೆನ್ನಾಗಿ ಹಣ್ಣಾಗಿತ್ತು. ನಾನು ಮೊನ್ನೆ ತಂದಿದ್ದು ಅಂತ ಹೇಳಿದ್ನಲ್ವ, ಅವತ್ತೇ ಫುಲ್ ಗಮ್ಮಂತಿತ್ತು. ಅವತ್ತು ಯಾಕೋ ತಿನ್ನೋ ಮನಸ್ಸಿರಲಿಲ್ಲ. ಇನ್ನು ಫ್ರಿಜ್ಗೆ ಇಟ್ಬಿಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಅದು ಫ್ರೀಸ್ ಆದಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು. ಇನ್ನು ಅದನ್ನು ಒಡೆದು ಅದಕ್ಕೆ ನಾನು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ಕೆಲವೊಬ್ಬರು ಬೆಲ್ಲನ ಹಾಕ್ಕೊಂಡು ತಿಂತಾರೆ, ಬಟ್ ನನಗೆ ಅಷ್ಟು ಬೆಲ್ಲ ಇಷ್ಟ ಆಗೋದಿಲ್ಲ. ಹುಳಿ ಇರುತ್ತಲ್ವ, ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೇ ಅದ್ರ ಮಜಾ. ನಿಜಕ್ಕೂ ಹುಳಿ ಅಂತ ನೆನಪು ಮಾಡಿಕೊಂಡ್ರೆ ಸಾಕು, ಬಾಯಲ್ಲಿ ಎಲ್ಲ ಟೈಮಲ್ಲೂ ನೀರು ಬಂದೇ ಬರುತ್ತಪ್ಪ ಪಕ್ಕ ಮಾತ್ರ. ಇನ್ನು ನಾನು ಅದನ್ನು ಹಾಕ್ಕೊಂಡು ಕೂತ್ಕೊಂಡು ತಿಂದೆ. ಇವಾಗ ಒಂದು ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ. ಅಂದರೆ ಏನು ರೆಸಿಪಿ ಅಂತ ಹೇಳೋದಾದರೆ ಪುಳಿಯೋಗರೆ ಗೊಜ್ಜನ್ನ ಮಾಡೋದನ್ನು ತೋರಿಸಿ ಅಂತ ಹೇಳಿದರು. ಅಂದರೆ ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿ ಅಂತ ಹೇಳಿ. ಯೂಶ್ವಲಿ ಮನೆಯಲ್ಲೇ ಮುಂಚೆನೂ ಪುಳಿಯೋಗರೆ ಪೌಡರ್ ಮಾಡ್ಕೊತಿದ್ದೆ, ಬಟ್ ಆದರೆ ಇತ್ತೀಚೆಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿಯಾಗಿ ಪೌಡರ್ ತಂದುಬಿಟ್ಟು ಬೇಳೆ ಸಾಂಬಾರು ಪೌಡರ್ ಯೂಸ್ ಮಾಡಿಕೊಂಡು ಜೊತೆಗೆ ಪುಳಿಯೋಗರೆ ಮಾಡ್ತಿದ್ದೆ. ಬಟ್ ಆದರೆ ಇವತ್ತು ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಪುಳಿಯೋಗರೆ ಮಾಡೋ ಅಂಥದ್ದನ್ನು ತೋರಿಸ್ತೀನಿ. ಅಂದರೆ ಇದು ನನಗೆ ಹೇಳ್ಕೊಟ್ಟಿರೋ ಅಂಥದ್ದು ಬಂದು, ನಾವು ಒಂದು ಮನೆಯಲ್ಲಿದ್ವಿ, ಅಲ್ಲಿ ಓನರ್ ಆಂಟಿ ನನಗೆ ಹೇಳ್ಕೊಟ್ಟಿದ್ದು. ಅವ್ರು ಮಾಡೋದು ಬಿಸಿಬೇಳೆಭಾತ್ ಪೌಡರ್, ಪುಳಿಯೋಗರೆ ಪೌಡರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಕೇಳಿ ಬರೆದಿಟ್ಕೊಂಡು ಮಾಡ್ತಾಯಿದ್ದೆ ನಾನು. ಇವಾಗ ಅದೇ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇಷ್ಟೊಂದು ದಿನ ಲೇಟಾಗಿ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಇಲ್ಲಿ ಇನ್ನೂ ಇಷ್ಟು ಗೊಜ್ಜಿದೆ, ನಾನು ಮಾಡಿಟ್ಟಿದ್ದು ಪುಳಿಯೋಗರೆ ಗೊಜ್ಜು ಖಾಲಿಯಾಗಿಲ್ಲ. ಬಟ್ ಆದರೆ ನೀವು ಪದೇ ಪದೇ ಕೇಳ್ತಾನೆ ಇದ್ದೀರಾ, ತುಂಬ ಕೇಳಿ ನಿಮಗೂ ಬೇಜಾರು ಮಾಡೋ ಅಂಥದ್ದು ಬೇಡ, ಕೇಳಿಸ್ಕೊಳ್ಳೋ ಅಂಥದ್ದು ನನಗೂ ಬೇಡ ಅಂತ ಹೇಳಿಬಿಟ್ಟು ಇವತ್ತು ಪುಳಿಯೋಗರೆ ಗೊಜ್ಜು ಇವಾಗ ಮಾಡೋಣ. ಸ್ವಲ್ಪ ಮಾಡ್ತೀನಿ, ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಪೌಡರ್ ಮಾಡಿಕೊಂಡು ಗೊಜ್ಜು ಮಾಡೋ ಅಂಥದ್ದನ್ನು ಫಸ್ಟಿಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ಫಸ್ಟಿಗೆ ನೀರು ಹಾಕಿ ಒಂದು ಟೈಮು ಚೆನ್ನಾಗಿ ತೊಳ್ಕೊಳ್ಬೇಕು. ಆದಷ್ಟು ಅದರಲ್ಲಿ ಧೂಳು ಕಸ ಎಲ್ಲ ಇರುತ್ತೆ, ಹಾಗಾಗಿ ಒಂದು ಟೈಮು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು. ಇದನ್ನು ತೊಳೆದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಇಡ್ತೀನಿ. ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು ಅನ್ನೋದಿದ್ರೆ ಬಿಸಿನೀರು ಹಾಕ್ಕೊಂಡು ನೆನೆಸ್ಕೊಳ್ಳಿ, ಇಲ್ಲಾಂದರೆ ಒಂದು ಕುದಿ ಕುದಿಸ್ಕೊಂಡು ಬೇಗ ಕಿವುಚ್ಕೊಳ್ಬೇಕಿದ್ರು ರಸ ತೊಗೊಳ್ಬೋದು. ಇವಾಗ ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಸ್ಕೊಂಡು ಇದ್ರ ರಸನ ನಾನು ತೆಗೆದಿಟ್ಕೊತೀನಿ. ಈಗ ನೆಕ್ಸ್ಟಿಗೆ ನಾನು ಒಂದು ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಮಸಾಲೆ ಏನೇನು ಬೇಕಾಗುತ್ತೆ ಕಾಳುಗಳು ಅದನ್ನೆಲ್ಲ ಹಾಕ್ಕೊತೀನಿ. ಅದಕ್ಕೆ ಒಂದು ಮೆಜರಿಂಗ್ ಕಪ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿರೋ ಕಾಫಿ ಕಪ್ ಆಗಲಿ ಇಲ್ಲ ಯಾವುದಾದ್ರೂ ಒಂದು ಚಿಕ್ಕದು ಬೌಲ್ ಆದ್ರೂ ಕೂಡ ತೊಗೊಳ್ಬೋದು. ನೀವು ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಗೆ ಒಂದು ಬೌಲ್ ಇಲ್ಲ ಗ್ಲಾಸ್ನ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಮಾಡ್ಕೊಳ್ಬೋದು. ಇನ್ನು ಫಸ್ಟಿಗೆ ನಾನು ಈ ಕಪ್ಪಲ್ಲಿ 3/4 ಕಪ್ನಷ್ಟು, ಅಂದರೆ 1 ಕಪ್ಗಿಂತ ಸ್ವಲ್ಪ ಕಮ್ಮಿ ಆದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಅರ್ಧ ಕಪ್ಪಷ್ಟು ಮೆಣಸಿನಕಾಳು, ಅರ್ಧ ಕಪ್ಪಷ್ಟು ಉದ್ದಿನಕಾಳನ್ನ ಹಾಕ್ಕೊಂಡಿದ್ದೀನಿ. ಇನ್ನು 1/4 ಕಪ್ಪಷ್ಟು ಕಡಲೆಬೇಳೆ, ಇದು 1 ಟೇಬಲ್ ಸ್ಪೂನ್ ಬರ್ಬೋದು ಕಡಲೆಬೇಳೆ, ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಒಂದು ಫುಲ್ ಕಪ್ಪಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇನ್ನದಾದಮೇಲೆ ಮೆಂತ್ಯ 1 ಸ್ಪೂನಷ್ಟು, ಸ್ವಲ್ಪ ಕಹಿ ಜಾಸ್ತಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಹಾಕಿದ್ರೆ, ಅದಕ್ಕೋಸ್ಕರ. ಇನ್ನು ಸಾಸಿವೆ 1 ಸ್ಪೂನಷ್ಟು, ಇದಿಷ್ಟನ್ನು ಹಾಕ್ಕೊಂಡು
ನೆಕ್ಸ್ಟಿಗೆ ಖಾರಕ್ಕೆ ಬೇಕಾಗಿರೋ ಅಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಬೇಕಿದ್ರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟಿಗೆ ನಾನು ಏನೇನು ತೆಗೆದಿಟ್ಕೊಂಡಿದ್ದೆ ಆ ಕಾಳನ್ನೆಲ್ಲ ಅದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಒಂದು ಬಾಣಲಿನ ಇಟ್ಕೊಂಡು ಫಸ್ಟಿಗೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಮೆಂತ್ಯ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಫಸ್ಟಿಗೆ ಇದನ್ನು ಫ್ರೈ ಮಾಡಿಕೊಂಡು ಇನ್ನು ಉಳಿದಿದ್ದನ್ನು ಆಮೇಲೆ ಫ್ರೈ ಮಾಡ್ತೀನಿ. ಇನ್ನು ಸಾಸಿವೆ ಅದೆಲ್ಲ ಮಿಸ್ ಆಗಿ ಬಂದಿರೋ ಅಂಥದ್ದು. ಫಸ್ಟಿಗೆ ಇದಿಷ್ಟನ್ನು ಹಾಕಿ ಮೆಂತ್ಯ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಂದರೆ ಮೆಂತ್ಯ ಮಾತ್ರ ಹುರಿಬೇಕಾದ್ರೆ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಅದಾದಮೇಲೆ ಧನಿಯಾ, ಮೆಣಸು, ಜೀರಿಗೆ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸಿದೋಗ್ಬಿಡುತ್ತೆ, ನಿಮಗೆ ಚೆನ್ನಾಗಿ ಇರೋದಿಲ್ಲ, ಅದು ಪೌಡರ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ, ಹಾಗೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣ್ಸಿನ್ಕಾಯಿ ಏನು ತೆಗೆದಿಟ್ಕೊಂಡಿದ್ದೆ ಅದು, ಜೊತೆಗೆ ಖಾರಕ್ಕೆ 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಕ್ರಂಚಿ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಇನ್ನು ಇದನ್ನು ಫ್ರೈ ಮಾಡಿದ್ದಾದಮೇಲೆ ಒಂದು ತಟ್ಟೆನಲ್ಲಿ ಇದನ್ನು ತೆಗೆದಿಟ್ಟು ಅದನ್ನು ಆರೋದಕ್ಕೆ ಬಿಡಬೇಕು. ಆರಿದಾದಮೇಲೆ ಅದನ್ನು ಪೌಡರ್ ಮಾಡ್ಕೊಂಡು ಇನ್ನು ಸ್ವಲ್ಪ ಆರಿದ್ರೆ ಇನ್ನೂ ಒಂದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅದು. ಇನ್ನು ಅದೇ ಬಾಣಲಿನ ಇಟ್ಕೊಂಡು ನಾನು ಅದಕ್ಕೆ 1 ಕಪ್ಪು, ಹಾಗೆ ಅದ್ರ ಮೇಲೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಆಪ್ಷನಲ್, ನೀವು ಕಪ್ಪು ಎಳ್ಳು ಬೇಕಿದ್ರೂ ಯೂಸ್ ಮಾಡ್ಬೋದು, ಇದು ಯಾವ ಎಳ್ಳು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಪರ್ಟಿಕ್ಯುಲರ್ ಎಳ್ಳು ಬೇಕೇ ಬೇಕು. ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಮಾಡಿ ಅದನ್ನು ಆರೋದಕ್ಕಿಟ್ಟು ಇನ್ನು ಮೆಣಸಿನ್ಕಾಯಿ, ಧನಿಯಾ ಏನು ಫ್ರೈ ಮಾಡಿದೆ ಇದೆಲ್ಲ ಬಿಸಿ ಕಮ್ಮಿ ಆಗಿದೆ. ಇವಾಗ ಇದನ್ನು ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀರಿ. ತೀರಾ ನುಣ್ಣಗೆ ಹಾಗೆ ತೀರಾ ರಫ್ ಆಗಿಲ್ಲ, ಮೀಡಿಯಮ್ ಆಗಿರಬೇಕು ಅದು ಕನ್ಸಿಸ್ಟೆನ್ಸಿ. ಇನ್ನು ಇವಾಗ ಅದು ಕೂಡ ಪೌಡರ್ ಮಾಡಿದ್ದಾಗಿದೆ. ಇನ್ನು ಎಳ್ಳನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಪೌಡರ್ ಮಾಡ್ಕೊಳ್ಬೇಕು, ತುಂಬ ಜಾಸ್ತಿ ಪೌಡರ್ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಅದನ್ನು ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ನಾನು ಹುಣಸೆಹಣ್ಣು ಏನು ನೆನೆಯಕ್ಕೆ ಹಾಕಿದ್ದೆ ಅದರದ್ದು ರಸ ತೆಗೆದು ಇವಾಗ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕುದಿಯೋ ಟೈಮಲ್ಲಿ ಅರಿಶಿನ ಜೊತೆಗೆ ಬೆಲ್ಲನ ನಾನು 8 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಯೂಸ್ ಮಾಡ್ತಾ ಇರೋ ಸ್ಪೂನಲ್ಲಿ 8 ಸ್ಪೂನಷ್ಟು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಜೊತೆಗೆ ಎಣ್ಣೆ 1 ಸ್ಪೂನಷ್ಟು, ಕಡಲೆಕಾಯಿ ಎಣ್ಣೆ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ಅಂದರೆ ಹಲ್ವಾ ಥರ ಆಗಬೇಕು, ಸ್ವಲ್ಪ ಗಟ್ಟಿಯಾಗಬೇಕು ಕನ್ಸಿಸ್ಟೆನ್ಸಿ. ಅಲ್ಲಿವರೆಗೂ ಹುಳಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನು ಈ ಹುಳಿ ಚೆನ್ನಾಗಿ ಬೆಂದಿದ್ದಾಗಿದೆ. ಇವಾಗ ನೋಡಿ ಈಗ ಕನ್ಸಿಸ್ಟೆನ್ಸಿ ಹೇಗೆ ಕಾಣಿಸ್ತಿದೆ ಅಂತ. ಇದು ಹಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಮ್ ಅನ್ನೋ ರೀತಿ, ಈಗ ಜಾಮ್ ಎಲ್ಲ ಬರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೊಂಡು ನೆಕ್ಸ್ಟಿಗೆ ನಾನು ಮಾಡಿಟ್ಕೊಂಡಿರೋ ಮಸಾಲ ಪೌಡರ್ ಏನಿದೆ ಅದನ್ನು ನಾನು 6 ಸ್ಪೂನಷ್ಟು ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ ಮಿಕ್ಸ್ ಮಾಡಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಇನ್ನು ಇದನ್ನು ಹಾಕಿ ಚೆನ್ನಾಗಿ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕಿರ್ತೀವಲ್ವ ಅದೇ ಎಣ್ಣೆಯಲ್ಲಿ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇನ್ನು ಇದಾದಮೇಲೆ ನಾನು ಎಳ್ಳು ಪುಡಿನೂ ಕೂಡ ಮಾಡಿಟ್ಕೊಂಡಿದ್ನಲ್ಲ ನೋಡಿ, ತೀರಾ ನುಣ್ಣಗೆ ರುಬ್ಕೊಂಡಿಲ್ಲ, ಆದಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಎಳ್ಳು ಪುಡಿನೂ ಕೂಡ 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಗೊಜ್ಜು. ಹಾಗೆ ತೆಗೆದು ಬಾಯೆಲ್ಲ ಹಾಕ್ಕೊಳ್ಬೋದು, ಆಗಿದೆ. ಇನ್ನು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನಾನು 2 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಸಾಸಿವೆ, ಕಡಲೆ ಬೀಜ, ಹಾಗೆ ಕಡಲೆಬೇಳೆ, 2 ಒಣಮೆಣಸಿನ್ಕಾಯಿ, ಹಾಗೆ ಹಿಂಗು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಕೊಬ್ಬರಿ ತುರಿ, ಇದಕ್ಕೂ ಜಾಸ್ತಿ ಬೇಕಿದ್ರೂ ಹಾಕೊಳ್ಬೋದು, ಕಮ್ಮಿ ಬೇಕಿದ್ರೂ ಹಾಕಿರ್ಬೋದು. ನಾನು 2 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಈ ಗೊಜ್ಜನ್ನ ಮಾಡ್ಕೊಳ್ಳೋದಿದ್ರೆ ಒಗ್ಗರಣೆನ ಹಾಕ್ಕೊಂಡ್ಬಿಡಿ. ನಾನು ಏನು ಫಸ್ಟು ಗೊಜ್ಜನ್ನ ಬೇಯಿಸ್ಕೊಂಡಿದ್ದೆ ಆ ರೀತಿ ಮಾಡಿ ಎತ್ತಿಟ್ಕೊಂಡು ನೀವು ಯೂಸ್ ಮಾಡೋ ಟೈಮಲ್ಲಿ ಒಗ್ಗರಣೆ ಹಾಕ್ಕೊಂಡು ಪುಳಿಯೋಗರೆನ ಕಲಿಸ್ಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೈನಲ್ಲಿ ಕಲಿಸೋದಕ್ಕೆ ಕಂಫರ್ಟಬಲ್, ಅದಕ್ಕೋಸ್ಕರ ಇವಾಗ ಕಲಿಸಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಪುಳಿಯೋಗರೆ ವೈಟು ಮತ್ತು ರೆಡ್ಡಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಆದಷ್ಟು ಬ್ರೌನ್ ಕಲರ್ ಇದ್ದರೆ ಪುಳಿಯೋಗರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಜಕ್ಕೂ ದೇವಸ್ಥಾನದಲ್ಲೆಲ್ಲ ತಿಂತಿರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಅಂತ ಹೇಳಿ. ಕನುಷಿ ಟೇಸ್ಟ್ ನೋಡು. ಸಾನು ನೋಡೋದೇನಿಲ್ಲ, ಯಾಕೆಂದರೆ ಒಯ್ತಾ ಬತ್ತಾ ಸಾನು ತಿಂತಾನೆ ಅವಳೆ. ಅದ್ರ ಫಿಲ್ ಆಗಿತ್ತು, ನೋಡಿದ್ರೆ ತಿಂದು ಒಂದಷ್ಟು ಖಾಲಿ ಮಾಡಿದ್ಲು. ಕನುಷಿ ಇನ್ನೂ ತಿಂದು ನೋಡಿಲ್ಲ ಅಷ್ಟೇ. ಸನ ಹೆಂಗೈತೆ ಟೇಸ್ಟಾ? ನವಣೆ ಖಾರವಾಗೈತೆ. ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ನಲ್ಲ 4, ಅದಕ್ಕೆ ಖಾರ ಜಾಸ್ತಿ ಆಗೈತೆ. ಖಾರ ಕಮ್ಮಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ಬ್ಯಾಡಗಿ ಬಳಸಿದ್ರು ಆಗುತ್ತೆ. ಕಲರ್ ಮಾತ್ರ ಪುಳಿಯೋಗರೆದು ಸಖತ್ತಾಗಿ ಬಂದೈತೆ ಕಲರ್ ಅಲ್ವಾ ಸನು? ಇಷ್ಟು ದಿನ ಅಂಗಡಿ ಪೌಡ್ರ್ ತಂದು ಮಾಡ್ತಾಯಿದ್ದೆ, ತುಂಬ ದಿನ ಹೋಗಿತ್ತು ಮನೆಯಲ್ಲಿ ಪೌಡ್ರ್ ಮಾಡಿ ವರ್ಷಗಳೇ ಆಗಿದ್ವು. ಖಾರ ಬಟ್ ಆದರೂ ತಿಂತಾಳೆ ಇವಾಗ ಅಲ್ವಾ ಕನು? ಯಾಕೆ ತಿಂತಿದ್ಯಾ ಖಾರ ಅಲ್ವಾ? ಹಾಂ
ಇನ್ನೇನು ಒಯ್ಯೊಗತಿ ಇಲ್ಲ ಪಾಪ ಊಟ ಮಾಡೋಕ್ಕೆ, ಇನ್ನೇನು ಮಾಡೋದು ಮಗುಗೆ. ಫುಲ್ ಖಾಲಿ ಮಾಡ್ತಾರೆ ಅದಂತೂ ಪಕ್ಕ. ಸಾನಿಗಂತೂ ಹೆವಿ ಫೇವ್ರೇಟು ಪುಳಿಯೋಗರೆ ಅಂದರೆ. ಮುಂಚೆ ಎಲ್ಲ ಮನೇಲೇ ಪೌಡ್ರ್ ಮಾಡಿದ್ದೀನಿ, ಬಟ್ ಆದರೆ ಇತ್ತೀಚೆಗೆ ವರ್ಷಗಳೇ ಆಗೋಗಿದ್ವು, ಮಾಡೋದೇ ಬಿಟ್ಬಿಟ್ಟಿದೆ. ನಿಜಕ್ಕೂ ನಿಮ್ಮಿಂದ ಎಷ್ಟೆಲ್ಲ ಮತ್ತೆ ಮಾಡ್ತಾಯಿದ್ದೀನಿ ಗೊತ್ತಾ. ಬಿಟ್ಟಿರೋದೆಲ್ಲ ಮತ್ತೆ ಪ್ರಯತ್ನ ಪಡ್ತಾಯಿದ್ದೀನಿ, ಹಾಗೆ ಮತ್ತೆ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಪೌಡ್ರ್ ಮನೆಯಲ್ಲೇ ಮಾಡೋದು ಬೆಸ್ಟು, ಹೊರಗಡೆಯಿಂದ ತರೋದಕ್ಕಿಂತ. ಅದು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಬಾರ್ದಾಗಿತ್ತು ನಾನು. ಅದು 4 ಹಾಕಿದ್ನಲ್ಲ, ಸ್ವಲ್ಪ ಜಾಸ್ತಿ ಖಾರ ಅನಿಸ್ತಿದೆ. ಬಟ್ ಆದರೆ ಸ್ಪೈಸಿಯಾಗಿ ಚೆನ್ನಾಗಿದೆ. ಸ್ಪೈಸಿ ಇಷ್ಟಪಡೋರು ಗುಂಟೂರು ಮೆಣಸಿನ್ಕಾಯಿನ 4 ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಪೈಸಿ ಬೇಡ ಅಂತ ಅನ್ನೋರು ಹಾಗೆಯೇ ಮಾಡ್ಕೊಳ್ಳಿ ಅಷ್ಟೇ. ಚೆನ್ನಾಗೈತಲ್ವಾ? ಸಖತ್ತಾಗೈತೆ ಮಾತ್ರ ಟೇಸ್ಟ್. ನಾನು ಟೇಸ್ಟ್ ನೋಡಿಬಿಟ್ಟೆ, ಅದು ಕಲಿಸ್ದಾಗ ಹಾಗೆ ಬಟ್ಲಲ್ಲಿ ಎಲ್ಲ ತೆಗೆದು ಬೌಲ್ಗೆ ಹಾಕಬೇಕಾದ್ರೆ ಹಾಗೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಕೇಳಿದವ್ರಿಗೆ ಇದು ಇಷ್ಟ ಆಗುತ್ತೆ ಪಕ್ಕ. ನೀವು ಟ್ರೈ ಮಾಡಿದ್ರೆ ನೀವು ಇಷ್ಟಪಡ್ತೀರಾ. ತುಂಬ ದಿವಸದಿಂದ ಕೇಳ್ತಾಯಿದ್ರಿ, ಬಟ್ ನನಗೆ ಆಗಿರಲಿಲ್ಲ, ಇವತ್ತು ಆಗಿದೆ. ಸಾರಿ ನಿಮಗೆ ಇಷ್ಟು ದಿನ ಕಾಯಿಸಿದ್ದಕ್ಕೋಸ್ಕರ. ಓಕೆ, ಇನ್ನು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪುಳಿಯೋಗರೆ ತಿಂದು ಮುಗಿಸಿದ್ರು ಅವ್ರಿಗೆ ಮಾತ್ರ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಇನ್ನು ಸಂತು ಟ್ಯೂಷನ್ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಎಷ್ಟು ಸರಿ ಓಡಾಡಲಿ ಅಂತ ಬೈಕೊಂಡು ಹೋಗ್ತಾಯಿದ್ರು. ಬೆಳಗ್ಗೆಯಿಂದ ಓಡಾಡೋದೇ ಆಗಿತ್ತು, ಅದು ಇದು ಕೆಲಸ ಅಂತ ಹೇಳಿ, ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡು ಹೋದ್ರು. ಇನ್ನು ಅದಾದಮೇಲೆ ನಾನು ಕೂಡ ಕನುಷಿನ ಟ್ಯೂಷನ್ ಕಳಿಸ್ದೆ. ಇನ್ನು ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಅಡುಗೆಗೆ ಪಲಾವ್ ಮಾಡ್ತಾಯಿದ್ದೆ, ವೆಜಿಟೇಬಲ್ ಪಲಾವು. ಅದಕ್ಕೋಸ್ಕರ ಮಧ್ಯಾಹ್ನ ಏನೂ ಸಾಂಬಾರು ಮಾಡಿರಲಿಲ್ಲ. ಮಧ್ಯಾಹ್ನ ಜಸ್ಟ್ ಮೊಸರನ್ನ ಮಾಡಿ ತಿಂದ್ವಿ, ಸಾಕು ಅದೇನೆ ಅಂತ ಹೇಳಿ ಮೊಸರನ್ನ ತಿಂದು ಇವಾಗ ವೆಜಿಟೇಬಲ್ ಪಲಾವ್ ಅಂದರೆ ಸಂತುಗೆ ಇಷ್ಟ ಆಗೋ ಥರ ಹೇಳ್ತೀನಲ್ಲ, ತೆಳುವಾಗಿ ಪಲಾವ್ ಇರಬೇಕು, ಹಸಿ ಕಾಳು ಇರಬೇಕು ಅಂತ ಕೇಳ್ತಾರೆ. ಬಟ್ ಹಸಿ ಕಾಳು ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ತಂದೆ ಕೊಡಲಿಲ್ಲ. ಸರಿ ಆಯಿತು ಬಿಡು ಅಂತ ಬಟಾಣಿನೇ ಹಾಕೋಣ, ಫ್ರೋಝನ್ ಬಟಾಣಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿ ಮಾಡ್ತಾಯಿದ್ದೆ. ಇನ್ನು ಬೀಟ್ರೋಟು, ಬದನೆಕಾಯಿ ಇದೆಲ್ಲ ಇರಲೇಬೇಕು ಸಂತುಗೆ ಈ ಪಲಾವ್ನಲ್ಲಿ. ಅದಕ್ಕೋಸ್ಕರ ನೋಡಿ ರೆಡ್ಗೆ ಬೀಟ್ರೋಟ್ ಕಲರ್ ಕಾಣಿಸ್ತಾ ಇದೆ ಬೌಲಲ್ಲಿ. ನೀನು ಅದನ್ನೆಲ್ಲ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಜೊತೆಗೆ ಸ್ವೀಟ್ ಮಾಡೋಣ ಅನಿಸ್ತು, ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತು. ಅಂದರೆ ಸಾಬುದಾನಿ ಖೀರ್ ಮಾಡಿಬಿಡೋಣ, ತುಂಬ ದಿನ ಆಗಿತ್ತು ಮಾಡಿ. ಅದಕ್ಕೋಸ್ಕರ ಸಾಬುದಾನಿ ಖೀರ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡಿಟ್ಟೆ. ಜೊತೆಗೆ ವೆಜಿಟೇಬಲ್ ಪಲಾವ್ನು ಕೂಡ ರೆಡಿ ಮಾಡ್ತಾಯಿದ್ದೆ. ಇನ್ನು ಈ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂದರೆ ತೆಳುವಾಗಿ ಸ್ವಲ್ಪ ಬೀಟ್ರೋಟ್ ಎಲ್ಲ ಹಾಕಿ ಅದಕ್ಕೆ ಆದಷ್ಟು ಮೆತ್ತಗಾಗುತ್ತಲ್ಲ ಆ ರೀತಿ ರೈಸ್ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಊರಿಂದ ತಂದಿದ್ದು ಗದ್ದೆದು ರೈಸ್ ಇರುತ್ತಲ್ಲ ಅದರಲ್ಲೂ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಸೊಸೈಟಿ ಅಕ್ಕಿ ಹಾಕಿ ಮಾಡಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಟ್ ಈ ಅಂಗಡಿ ಅಕ್ಕಿನಲ್ಲಿ ಒಳ್ಳೆ ನೀರು ಬಿಟ್ಟಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಆದರೆ ಸಂತು ಬೇಕೇ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗೇನು ಮಾಡೋಣ, ಟೇಸ್ಟ್ ಹೇಗಿದ್ರೆ ನನಗೇನು ಅಂತ ಹೇಳಿಬಿಟ್ಟು, ನನಗೇನು ಅಂತಲ್ಲ ಬಟ್ ನಾನು ತಿಂತೀನಿ, ಕೇಳಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸರಿ ಆಯಿತು ಬಿಡಿ ತಿಂಡಿ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗ ಬ್ರೇಕ್ಫಾಸ್ಟ್ ಅಲ್ಲ, ಡಿನ್ನರ್ಗೆ ನಾನು ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವೀಟ್ ರೆಡಿ ಮಾಡಿ ಇಟ್ಬಿಟ್ಟೆ ಫಸ್ಟಿಗೆ. ರೀಸನ್ ಏನು ಅಂದರೆ ಸ್ವೀಟ್ ಏನೇ ಇದ್ರೂ ತಣ್ಣಗಾದ್ರೇ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿಟ್ಟು ಈ ಪಲಾವ್ ರೆಡಿ ಮಾಡ್ತಾಯಿದ್ದೆ. ಇನ್ನು ಹಾಗೆ ಕನುಷಿ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾ ಈ ತಾಟಿ ಲಿಂಗು ಅಂತ ಏನೋ ಹೇಳ್ತಾರೆ, ಇದ್ರ ಹೆಸರು ನನಗೆ ಅಂತೂ ಗೊತ್ತಿರಲಿಲ್ಲ. ನಾನು ತುಂಬ ಕಮ್ಮಿ ತಿಂದಿರೋ ಅಂಥದ್ದು. ಮುಂಚೆ ಅಪ್ಪನ ಕೇಳಿದಾಗ ಇದನ್ನು ನಮಗೆ ಬೇರೆ ಹೆಸರು ಹೇಳಿದರು, ಅದೇನೋ ಗಾಜಿನ ಹಣ್ಣು ಅಂತ ಏನೋ ಹೇಳಿದರು. ಈ ಥರನೂ ಯಾರಾದರೂ ಗಾಜಿನ ಹಣ್ಣು ಅಂತ ಈ ನೇಮ್ ಕರೀತಾರ ಅಂತ ಹೇಳಿ ಈ ತಾಟಿ ಲಿಂಗು ಅಂತ ಗೊತ್ತಾಗಿದ್ದು ಈಗ ರೀಸೆಂಟಾಗಿ. ಶಾಲಿವುಡ್ ಅಂತ ಹೇಳಿ ಶಾಲಿನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಬರುತ್ತಲ್ಲ, ಅದರಲ್ಲಿ ಡಿಂಪು ತಿನ್ನಬೇಕಾದ್ರೆ ಆವಾಗ ಶಾಲಿನಿ ಅವ್ರು ಹೇಳಿದ್ದು ನೋಡಿದ್ದೆ ಅಷ್ಟೇ. ಅದಾದಮೇಲೆ ಗೊತ್ತಾಗಿದ್ದು ನನಗೆ ಇದನ್ನು ತಾಟಿಲಿಂಗು ಅಂತ ಹೇಳಿ ಕರೀತಾರೆ ಅಂತ. ಇನ್ನು ಅದನ್ನು ಸಿಪ್ಪೆ ತೆಗೀತಾ ಇದೆ. ಇದನ್ನು ನಾನು ತಿಂದಿರೋದು ಇದು 3ನೇ ಸರಿ ಇರ್ಬೋದೇನೋ ಅಷ್ಟೇ. ನಾನು ಇದನ್ನೇನು ತುಂಬ ಜಾಸ್ತಿ ಟೈಮ್ ತಿಂದಿಲ್ಲ. ಒನ್ ಟೈಮ್ ಅಪ್ಪ ತಂದು ಕೊಟ್ಟಿದ್ರು, ಆವಾಗ ಒನ್ ಟೈಮ್ ತಿಂದಿದ್ದೆ. ಅದು ಬಿಟ್ಟರೆ ನಾನು ತಂಗಿ ಇಬ್ಬರೂ ತಿನ್ನಬೇಕು ಅಂತ ತೊಗೊಂಡ್ವಾ, ಅವ್ರು ಈ ರೀತಿ ಮೇಲ್ಗಡೆ ಎಲ್ಲ ಸಿಪ್ಪೆನೇ ಬಿಟ್ಬಿಟ್ಟು ಇರ್ತಾರೆ, ನೀಟಾಗಿ ತೆಗ್ದಿರೋದಿಲ್ಲ. ಅದರದ್ದು ಟೇಸ್ಟೇ ಗೊತ್ತಾಗಿರಲಿಲ್ಲ ನನಗೂ ಅವ್ಳಿಗೂ. ಅಯ್ಯೋ ಏನು ಚೆನ್ನಾಗಿಲ್ಲ ಅಂದ್ಕೊಂಡು ಬಂದಿದ್ವಿ. ಕನುಷಿ ಹಠ ಮಾಡಿ ತೆಗೆಸ್ಕೊಂಡು ಬಂದಿದ್ಲು. ಅದಕ್ಕೋಸ್ಕರ ಹೇಗೋ ಮನೆಯಲ್ಲಿ ಒಂದು ಟೈಮ್ ಕ್ಲೀನ್ ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಈ ಹಣ್ಣು ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದು ಒಂಥರ ಏನು ಅನಿಸುತ್ತೆ ಗೊತ್ತಾ ಟೇಸ್ಟು ನನಗೆ, ಈ ಎಳ್ನೀರಲ್ಲಿ ಸ್ವಲ್ಪ ಗೆಡ್ಗಾಯಿ ಆಗಿಬಿಟ್ಟಿರುತ್ತೆ ಗೊತ್ತಾ, ಕಾಯಿ ಥರ ಆಗಿಬಿಟ್ಟಿರುತ್ತೆ ಎಳ್ನೀರಲ್ಲಿ, ಬೊಂಬಲು ಇಲ್ಲದೇ. ಆ ರೀತಿ ಟೇಸ್ಟ್ ಅನಿಸುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪಲಾವ್ ಕೂಡ ಬಿಸಿಯಾಗಿ ರೆಡಿಯಾಗಿದ್ದಾಗಿದೆ ಇವಾಗ. ಸಂತು ಆಸ್ಟ್ರೇಲಿಯಾ ಮತ್ತು ಇಂಡಿಯಾದ ಸಂತು ಮ್ಯಾಚ್ ಬಂದ್ಬಿಟ್ಟೈತೆ. ಅತ್ತಾಗಿತ್ತಾಗ ಅಳ್ಳಾಡೋಕ್ಕೆ ರೆಡಿ ಇಲ್ಲ. ಏನು ಇಲ್ಲಿ ಇವ್ರುಗಳು ಕನುಷಿ ಟ್ಯೂಷನ್ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತವಳೆ. ಓದಬೇಕು, ಓದೋದು ಬಿಟ್ಬಿಟ್ಟು ಓದಾಗೋಯ್ತಾ ಕೇಳಲ್ಲ ಎಲ್ಲ ಕ್ವಶನ್ಸು. ಸಾನು ಮೇಡಮ್ ಇಲ್ಲಿ ಪುಳಿಯೋಗರೆ ಬಟ್ಲು ಇಲ್ಲೇ ತಂದು ಮಾಡಿಕೊಂಡು ತಿಂತ. ಏನು ಮಾಡ್ತಾಳೆ, ಏನು ನೋಡ್ತಾ ಇದ್ಲು? ಸೌಂಡ್ ಮ್ಯೂಟ್ ಮಾಡ್ಸ ಅನ್ನೋದು
ಡ್ರಾಯಿಂಗ್ಸ್ ನೋಡ್ದೆ. ಸಾನು ನೀನು ಓದ್ತಾ ಇದೆಯಾ ಡ್ರಾಯಿಂಗ್ಸ್ ನೋಡ್ತಾ ಇದೆಯಾ? ಲ್ಯಾಪ್ಟಾಪ್ ಎತ್ತಿ ಇಡ್ತೀನಿ ಒಳಗೆ. ಚಾಡಿ ಹೇಳಕ್ಕೆ ಅಂತಾನೆ ಕಾಯ್ತಾ ಇರ್ತಾಳೆ. ಎಂತಕ್ಕೆ ಅಳುವಾಗ? ಏಯ್ ಸಾನು, ಏಯ್ ಫೈಟರ್ಗಳು ಬಿಗ್ ಒಂದು ಇದು ಹಾಕೊಟ್ಬಿಡ್ತೀನಿ, ಕೋರ್ಟ್ ಹಾಕೊಟ್ಬಿಡ್ತೀನಿ, ಹೊಡೆದಾಡ್ಕೊಂಡು ಯಾರಾದ್ರೂ ಒಬ್ಳು ಹೋಗ್ಬಿಡಿ ಎತ್ತಗೆ. ಏಯ್ ಓ ಆಟ ಆಡ್ತಾವ್ ಕನು. ಊಟ ಮಾಡಿ ಬನ್ನಿ, ಸಾಕು ಆಯ್ತು. ಸಾನು ಸಾಕು ಆಯ್ತು ಹೇಳಿ. ಇಬ್ರು ಜಗಳ ನೋಡಿ ಈ ರೇಂಜ್ಗಿರುತ್ತೆ. ಇದು ತಮಾಷೆಯಾಗೈತೆ, ಕೆಲವೊಮ್ಮೆ ಇದೇ ತರ ಸೀರಿಯಸ್ ಆಗು ಜಗಳ ಆಡ್ತಾರೆ. ಸಾನು ಏಯ್ ಕನುಷಿ ಕೊಡ್ತೀನಿ ಓದೆ ನಡಿ ಊಟ. ಏನು ತೋರಿಸ್ದೆ? ಅಯ್ಯೋ ವಿಡಿಯೋದಲ್ಲಿ ಇರುತ್ತೆ, ನೋಡ್ತೀನಿ ಬಿಡು. ಸರಿ ಸಾನು ಬಾ, ಆಯ್ತು ಊಟ ಮಾಡಿ ಬನ್ನಿ. ಪವರ್ಫುಲ್ಲು. ಈಗ ಅವಳ ಇದೊಂದ್ಸರಿ ಮಾಡುಕನು ಮಾಡು ನೋಡೋಣ. ಬಂದು ಇಲ್ಲಿ ಗಿರ್ಗಿಟ್ಲೆ ಹೊಡಿತಾವಳೆ. ಓ ಇವಳು ಒಳ್ಳೆ ಏನಿದು ಸಾನು, ಕಿಕ್ ಹೋಗಿ ನೀನೇ ಬಿದ್ದೋಗ್ಬಿಟ್ಟೆ. ಗಿರ್ಗಿಟ್ಲೆ ಹೊಡಿತಾವಳು ಕನುಷಿ. ಬೌಲ್ ಕೊಡೋದು. ಆಮೇಲೆ ಈ ಸಾಬುದಾನಿ ಖೀರ್ ನೋಡೋದೇ ನಮ್ಗೊಂಥರ ಚಂದ. ಅದು ಸಾಬುದಾನಿ ತಿನ್ನೋಕೆ ಇಷ್ಟ ಆಗುತ್ತೆ. ತಗೊಳ್ಳಿ. ಆಮೇಲೆ ನಾನು ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ರೈಸು ಅದು ಸಣ್ಣ ಅಕ್ಕಿ ಅಂಗಡಿದು, ಟೇಸ್ಟ್ ಚೆನ್ನಾಗಿಲ್ಲ. ಓ ಏನಾಗ್ಬಿಡುತ್ತೆ ಅದು. ಗದ್ದೆ ಅಕ್ಕಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ನಾನೇನು ಮಾಡೋಕ್ಕಾಗಲ್ಲ. ಓಕೆನಾ? ಚೆನ್ನಾಗೈತಾ ಏನಮ್ಮ? ಜಾಸ್ತಿ ಆಗ್ತಾಯಿಲ್ಲ ಅಂದರೆ ಇದು ಯಾಕೆ ಹೆಂಗೆ ಆಡಾಳಿ ಇವಳು? ಸ್ವೀಟ್ ನೋಡಿ ಕಚ್ಚಾಡ್ತಾರೆ ನಮ್ಮನೆ. ಚೆನ್ನಾಗೈತಾ? ಬೊಂಬಟಾಗೈತಾ? ಡಯಾಬಿಟೀಸ್ ಬರುತ್ತಂತೆ ಸಾನು. ಕನುಗೆ ಹೇಳ್ತಾವಳು. ಸಾನು ತುಂಬಿಸ್ಕೊಂಡು ಬರ್ತಾಳೆ ಯಾವಾಗ ನೋಡಿದ್ರು. ನಮ್ಮ ಸಾನು ಅವಳಿಗೆ ತಿನ್ನೋಕೆ ಹಾಕೊಡೋಕ್ಕೂ ಜಗಳ ಆಡ್ತಾಳೆ. ಯಾಕೆ ಹೆಂಗೆ ಆಡ್ತೀಯ? ತಿನ್ಲಿ ಬಿಡಿ. ಹೆಂಗೆ ಗೊತ್ತಾ, ನೀನು ಚಿಕ್ಕದ್ರಲ್ಲಿ ಊಟನೂ ಅದೇ ಹೇಳ್ತಾಗ ಅವಳು ತಿನ್ನಲ್ಲ. ಅದೇ ಸಾನು ಕೋಪ. ಏನೋ ಓ ಓ ಓ ಸಾಕು 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 ಸಾಕು. ಅಲ್ಲಿ ಕೂತಿ ಥರ ಆಡೋದು ಬಿಟ್ಟು ತಿನ್ನೋಕನು ಸುಮ್ಮನೆ. ಸಣ್ಣ ನೀನು ಚಿಕ್ಕದ್ರಲ್ಲಿ ಇದ್ದಾಗ ಹಂಗೆ ತಿಂತಾ ಇದ್ದಿದ್ದು. ಚಿಕ್ಕವರು ಇದ್ದಾಗ ತಿಂತಾರೆ, ದೊಡ್ಡವರಾದ್ಮೇಲೆ ಬಿಟ್ಬಿಡ್ತಾರೆ. ಹಾಂ ಏನ್ರಿ? ಆಲೂಗಡ್ಡೆ ಇಲ್ಲ, ಅದು ಸಪ್ಪೆ ಹೊಡಿಯುತ್ತೆ, ಚೆನ್ನಾಗಿರಲ್ಲ, ಅದಕ್ಕೆ ಹಾಕಲ್ಲ. ಚೆನ್ನಾಗಿಲ್ವ ಒಟ್ಟಿನಲ್ಲಿ? ಇವಾಗ ಇನ್ನೂ ಚೆನ್ನಾಗಿರೋದಾ? ಇವಾಗ ಊಟ ಮಾಡಿ ನಾನು ಕೂಡ ಮಲಗೋದು, ರೆಸ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದಲೂ ಸಾಕಾಗೈತಿ. ಇವಾಗ ರೆಸ್ಟ್ ಮಾಡೋ ಟೈಮ್ ನಾನು ಊಟ ಹಾಕ್ಕೊಂಡಿದ್ದೀನಿ. ಇನ್ನು ಮೊಳಕೆ ಕಾಳು ಕಟ್ಟೋದಕ್ಕೆ ಅಂತ ಹುರುಳಿಕಾಳು ನೆನೆಯೋಕೆ ಹಾಕಿದೆ ಅಲ್ವಾ, ಅದನ್ನು ಜಾಲಿಸ್ಬೇಕು. ಏನು ಇಲ್ಲಿ ನನ್ನ ತಟ್ಟೆ ನಂದು ಕೂಡ ಊಟ ರೆಡಿಯಾಗಿದೆ. ಇವಾಗ ನಾನು ಕೂಡ ಹಾಕೊಂಡೋಗಿ ಕೂತ್ಕೊತೀನಿ. ಈ ಸ್ವೀಟ್ ಮುಚ್ಚೆ ಇಲ್ಲ, ಯಾವುದ್ರ ಮೇಲೂ ಮುಚ್ಚಕ್ಕೆ ರೆಡಿ ಇಲ್ಲ ನಮ್ಮನೆ. ಓಕೆ, ಇನ್ನು ಸ್ವೀಟ್ ಅಂತೂ ಯಮ್ಮಿ ಅಂತ ಯಮ್ಮಿ.
ಇಂಥ ಸ್ವೀಟು ತಿಂಡಿ ಆದರೆ ಸುಮ್ಮನೆ ಇರ್ತಾಳೆ. ನಮ್ಮ ಕನುಷಿ ಎಷ್ಟು ಸಿಟ್ಟು ಬರ್ಸ್ತಾಳೆ ಗೊತ್ತಾ. ಅದೇ 2 ತಿಂದು ಇನ್ನೊಂದು ಉಳ್ದೈತೆ ಅಷ್ಟೇ. ತಾಟಿ ಲಿಂಗು ಅದು ಅಳಿಸೋಗ್ಬಿಟ್ರೆ ನಿನ್ಗೆ ಗೊತ್ತಾ ಯಾವ್ದು ತಿಂದಿದೆ? ನಾನು ತಿಂದಿರೋದೇ ಅಪರೂಪ. ಇವಳು ಗೊತ್ತಂತೆ ಅದು ಚೆನ್ನಾಗಿ ಎಳ್ಸೋಗಲ್ಲ ಅಂತ ಇವಳು ಹೇಳ್ತಾಳೆ. ಕೀರು ಹಾಕೊಂಡೋಯ್ತೀಯಾ? ಹ್ಞೂ ಸರಿ ನೋಡು. ಸರಿ ನೋಡೋಣ. ಜಾಸ್ತಿ ಅಂದರೆ ಎಷ್ಟು? ಓಕೆ, ಇನ್ನು ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.